ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನು ಆಹ್ವಾನಿಸಿರುವ ಸರ್ಕಾರದ ನಿರ್ಧಾರವನ್ನು ಸೋದರಿ ನಿವೇದಿತಾ ಪ್ರತಿಷ್ಠಾನ ಖಂಡಿಸಿದೆ. ಶಿವಮೊಗ್ಗ ಜಿಲ್ಲಾಧಿಕಾರಿಗೆ ಇಂದು ಮನವಿ ನೀಡಿ ಮಾತನಾಡಿದ ಸೋದರಿ ನಿವೇದಿತಾ ಪ್ರತಿಷ್ಠಾನದ ಕಾರ್ಯಕರ್ತೆ ಕೃಷ್ಣವೇಣಿ, ದಸರಾ ಹಬ್ಬವು ನಮ್ಮ ಸಂಸ್ಕೃತಿ ಮತ್ತು ನಂಬಿಕೆಯ ಗುರುತು. ನಮ್ಮ ಪರಂಪರೆಯ ಪ್ರತೀಕವಾದ ದಸರಾ ಹಬ್ಬದಲ್ಲೂ ರಾಜಕೀಯ ತಂದು ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಹಕ್ಕು ಯಾರಿಗೂ ಇಲ್ಲ. ಆದರೆ ಮುಖ್ಯಮಂತ್ರಿಗಳ ನೇತೃತ್ವದ ರಾಜ್ಯ ಸರ್ಕಾರವು ಜನರ ಭಾವನೆ ಮತ್ತು ನಾಡಿನ ಪರಂಪರೆಯನ್ನು ಲೆಕ್ಕಿಸದೆ ಹಿಂದೂಗಳ ಶ್ರದ್ಧಾಭಾವನೆಯನ್ನು ಒಪ್ಪದ ಬಾನು ಮುಷ್ತಾಕ್ ಅವರನ್ನು ದಸರಾ ಉದ್ಘಾಟನೆಗೆ ಆಹ್ವಾನಿಸುವ ಮೂಲಕ ನೇರವಾಗಿ ಜನರ ಹೃದಯಕ್ಕೆ ಹೊಡೆತ ಕೊಟ್ಟಿದೆ ಎಂದು ಆಕ್ರೋಶಿಸಿದರು. ಈ ಬಾರಿ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನ ಸರ್ಕಾರ ಉದ್ಘಾಟನೆಗೆ ಬನ್ನಿ ಅಂತ ಕರೆದಿರೋದು ನಮಗೇನಷ್ಟು ಸಮಾಧಾನ ಇಲ್ಲ. ಯಾಕಂದರೆ ಅವರೊಬ್ಬ ಸಾಹಿತಿಯಾಗಿ ನಮಗೆಲ್ಲ ಸರಿ ಕಂಡರೂ ಕೂಡ ಅವರ ಚಿಂತನೆಗಳು ಅಂದರೆ ನಮ್ಮ ಧಾರ್ಮಿಕ ಚಿಂತನೆಗಳ ವಿರುದ್ಧವಾಗಿ ಅವರ ಚಿಂತನೆಗಳಿದೆ ಅಂತ ನನಗನ್ಸುತ್ತೆ. ಯಾಕಂದರೆ ನಮ್ಮ ಹಿಂದೂ ಪರ ಸಂಘಟನೆಗಳ ಅವರ ಪರವಾಗಲಿ ಅಥವಾ ಹಿಂದೂ ಆಚರಣೆಗಳಿಗಾಗಲಿ ಹಿಂದೂ ನಂಬಿಕೆ ಶ್ರದ್ಧೆಗಳಿಗಾಗಲಿ ಅವ್ರ ಹತ್ರ ಏನೂ ಗೌರವ ಇದೆ ಅಂತ ನಮ್ಗೆ ಅನ್ನಿಸ್ತಾ ಇಲ್ಲ. ಯಾಕೆ ಅವರು ನಮ್ಮ ಒಬ್ಬ ಸಾಹಿತಿಯಾಗಿ ಅವರನ್ನು ಮಾಡಬೇಕು ಅಂದರೆ ಸಾಹಿತಿಯಾಗಿ ಅವ್ರನ್ನ ಗೌರವಿಸ್ಬೇಕಷ್ಟೇ. ಈ ಥರ ಯಾಕೆ ಸರ್ಕಾರ ನಡೆಸ್ತಿದೆ ಅಂತ ನಮಗೆ ಗೊತ್ತಾಗ್ತಿಲ್ಲ. ಆದರೆ ಕನ್ನಡವನ್ನು ನಾವು ಕನ್ನಡಾಂಬೆ, ತಾಯಿ ಚಾಮುಂಡೇಶ್ವರಿಯ ಇವರುಗಳನ್ನೆಲ್ಲ ನಾವು ತಾಯಿಯ ರೂಪದಲ್ಲಿ ನೋಡ್ತಾ ಅದರ ಪ್ರತೀಕವಾಗಿ ನಮಗೆ ನಮ್ಮ ಸಂಸ್ಕೃತಿಯ ಪರವಾಗಿರುವಂಥ ಅರಿಶಿನ ಕುಂಕುಮ ಇವುಗಳೆಲ್ಲದರ ಬಗ್ಗೆಯೂ ಅವರಿಗೆ ವಿರೋಧ ಇದೆ. ಈ ಥರ ನಾವೊಂದು ಹಿಂದೂ ಸಂಸ್ಕೃತಿಯ ಬಗ್ಗೆನೇ ಚಿಂತನೆಗಳ ಬಗ್ಗೆನೇ ವಿರೋಧ ಇರೋ ಅವ್ರನ್ನ ಧಾರ್ಮಿಕ ಹಿನ್ನೆಲೆಯಲ್ಲಿ ನಡೆಯುವಂಥ ಈ ನಾಡ ಹಬ್ಬ ದಸರಾಕ್ಕೆ ಅವ್ರನ್ನ ಉದ್ಘಾಟನೆಗೆ ಆಯ್ಕೆ ಮಾಡಿರೋದು ಎಷ್ಟು ಸರಿ? ನಮಗೇನೋ ಅನಿಸುತ್ತೆ ಈ ಕಾಂಗ್ರೆಸ್ ಸರ್ಕಾರ ತನ್ನ ವೋಟ್ ಬ್ಯಾಂಕ್ಗಾಗಿ ಈ ಥರ ಒಂದು ಚಿಂತನೆಯನ್ನು ತಂದುಕೊಂಡು ಅವರನ್ನು ಆಹ್ವಾನಿಸಿದೆ ಅಂತ ಅನ್ನಿಸ್ತಾ ಇದೆ. ಇದೇನೋ ನಮಗೆ ಸರಿ ಅಂತ ಕಾಣ್ತಾ ಇಲ್ಲ. ಹೌದು ಸರ್, ಇದ್ರ ಬಗ್ಗೆ ನಾವು DC ಅವರಿಗೆ ಮನವಿ ಕೊಟ್ಟಿದ್ದೀವಿ. ಸಾಧ್ಯವಾದಷ್ಟು ಅವರಿಂದ ಉದ್ಘಾಟನೆ ನಿಲ್ಲಲಿ ಅಂತಾನೆ ಅಂತ ಅನ್ನಿಸ್ತಾ ಇದೆ. ಅವರಿಂದ ಉದ್ಘಾಟನೆ ನಮಗೆ ಬೇಡ. ಬೇಕಾದಷ್ಟು ಜನ ಇದ್ದಾರೆ, ಹಿಂದೂ ಪರವಾಗಿರೋರು, ನಮ್ಮ ಸಂಸ್ಕೃತಿಯ ಪರವಾಗಿರೋರು ಬೇಕಾದಷ್ಟು ಜನ ಇದ್ದಾರೆ. ಅವರನ್ನೇ ಕರೆದು ನಾವು ಮಾಡಿಸ್ಬೋದಿತ್ತು. ಸರ್ಕಾರ ಈ ಥರ ಮಾಡ್ತಾ ಇರೋದು ನಮ್ಗೆ ಯಾರಿಗೂ ಸಮಾಧಾನ ಇಲ್ಲ. ನಾವು ಸೋದರಿ ನಿವೇದಿತಾ ಪ್ರತಿಷ್ಠಾನ ಅಂತ ಒಂದು ಸಾಮಾಜಿಕ ಸೇವಾ ನೆಲೆಗಟ್ಟಿನಲ್ಲಿ ನಾವು ಒಂದು ಸಂಸ್ಥೆಯನ್ನು ಕಟ್ಕೊಂಡಿದ್ದೀವಿ. ಇದರಲ್ಲಿ ನಾವು ಒಂದು ನಮ್ಮ ಹಿಂದೂ ಸಂಸ್ಕೃತಿಯನ್ನು ಮತ್ತು ಹಿಂದೂ ಧರ್ಮವನ್ನು ನಾವು ಯಾವಾಗಲೂ ಪರವಾಗಿಟ್ಕೊಂಡೇ ಕೆಲಸ ಮಾಡ್ತೀವಿ.